ಆತ್ಮೀಯ ವೀಕ್ಷಕರೇ, ಭಾವಜೀವಿಗೆ ಪ್ರೀತಿಯ ಸ್ವಾಗತ. ನಾನಿಂದು ನಿಮಗೆ ಒಂದೊಳ್ಳೆ ಕಥೆಯನ್ನು ಹೇಳಲಿದ್ದೇನೆ. ಈ ಕಥೆ ನಿಮಗೆ ಕೊನೆಗೆ ನಮ್ಮ ಜೀವನದ ದೃಷ್ಟಿಕೋನ ಯಾವ ರೀತಿ ಇರಬೇಕು, ಯಾವ ರೀತಿ ಇದ್ದರೆ ನಾವು ನಿಜವಾದ ಸಾಧಕರಾಗ್ತೀವಿ ಅನ್ನುವುದನ್ನು ಹೇಳಿಕೊಡಲಿದೆ. ಒಂದಾನೊಂದು ಪುಟ್ಟ ಹಳ್ಳಿಯಲ್ಲಿ ಒಬ್ಬ ಅಂಧ ಮತ್ತು ಒಬ್ಬ ಕುಂಟ ಇಬ್ಬರು ಸ್ನೇಹಿತರಾಗಿದ್ದರು. ಅವರು ಸ್ನೇಹ ಎಷ್ಟು ಗಾಢವಾಗಿತ್ತು ಅಂದರೆ ಅವರು ಎಲ್ಲೇ ಹೋಗಲಿ ಎಲ್ಲೇ ಬರಲಿ ಅವರು ಸದಾ ಜೊತೆಯಾಗೇ ಇರ್ತಿದ್ದರು. ಹೀಗೆ ಒಮ್ಮೆ ಅವರಿಬ್ಬರು ಒಂದು ಕಾಡಿಗೆ ಹೋಗಿದ್ದರು. ಅವರ ಹಳ್ಳಿಯ ಆಚೆಯ ಒಂದು ಕಾಡಿಗೆ ಮರಮುಟ್ಟುಗಳನ್ನು ತರಲಿಕ್ಕೂ ಹಣ್ಣು ಹಂಪಲುಗಳನ್ನು ಆಯ್ದು ತರಲಿಕ್ಕೆಂದು ಹೋಗಿದ್ದರು. ಹೀಗೆ ಹೋದಾಗ ಅಂಧ, ಕಣ್ಣು ಕಾಣದ ಆ ಅಂಧ ಹುಡುಕ್ತಾ ಹುಡುಕ್ತಾ ಹೋಗಿ ಒಂದು ಬಾವಿಯಲ್ಲಿ ಕಾಲು ಜಾರಿ ಬಿದ್ದು ಬಿಡ್ತಾನೆ, ಕಣ್ಣು ಕಾಣಿಸದೆ. ಅಲ್ಲಿ ನೆರವಿಗಾಗಿ ಆತ ಕೂಗ್ತಾನೆ, ಚೀರ್ತಾನೆ. ಅಲ್ಲಿ ಯಾರೂ ಇರೋದೇ ಇಲ್ಲ. ಕುಂಟ ಮಾತ್ರ ಆತ ಓಡೋಡಿ ಬರ್ತಾನೆ. ಬಂದು ನೋಡ್ತಾನೆ, ತನ್ನ ಪ್ರೀತಿಯ ಸ್ನೇಹಿತ ಆಳವಾದ ಬಾವಿಯಲ್ಲಿ ಬಿದ್ದಿದ್ದಾನೆ. ಕಾಪಾಡಿ ಅಂತ ಕೂಗ್ತಾ ಇದ್ದಾನೆ. ಸುತ್ತ ತಾನು ಹುಡುಕಾಡಿ ನೋಡಿದ, ಯಾರಾದರೂ ಸಿಗ್ತಾರಾ ಸಹಾಯಕ್ಕಾಗಿ ಅಂತ. ಆದರೆ ಅಲ್ಲಿ ಯಾರೂ ಇರಲೇ ಇಲ್ಲ. ಅದೊಂದು ನಿರ್ಜನವಾದಂತಹ ಕಾಡು. ಕೊನೆಗೆ ಏನು ಮಾಡ್ತಾನೆ, ಅಲ್ಲೇ ಒಂದು ಹಗ್ಗ ಮತ್ತು ಒಂದು ಬಿಂದಿಗೆ ಬಿದ್ದಿತ್ತು. ಕುಂಟ ಏನು ಮಾಡಿದ, ಅದನ್ನು ನೆರವಿಗಾಗಿ ಬಾವಿಯ ಒಳಗೆ ಎಸಿತಾನೆ. ಕುರುಡ ಆ ಹಗ್ಗವನ್ನು, ಆ ಬಿಂದಿಗೆಯನ್ನು ಹಿಡಿದುಕೊಳ್ತಾನೆ. ಕುಂಟ ಭಾರವಾದರೂ ಪ್ರಯಾಸಪಟ್ಟು ಅದನ್ನು ನಿಧಾನವಾಗಿ ಮೇಲೆ ಮೇಲೆ ಎಳೆದು ತನ್ನ ಗೆಳೆಯನನ್ನು ಬದುಕಿಸಿಕೊಳ್ತಾನೆ. ಕೊನೆಗೆ ಅವರಿಬ್ಬರು ಮತ್ತೆ ಹಳ್ಳಿಗೆ ಮರಳುತ್ತಾರೆ. ಕುರುಡನಿಗೆ ಮೈ ಮೇಲೆ ಆಗಿರುವ ಗಾಯವನ್ನು ನೋಡಿ ಆ ಹಳ್ಳಿಯ ಜನರು ಕೇಳ್ತಾರೆ, ಏನಾಯಿತು ಅಂತ. ಆಗ ಈ ನಡೆದ ವಿಚಾರವನ್ನು ಅವರು ಹೇಳ್ತಾರೆ. ಆದರೆ ಯಾರು ಈ ವಿಷಯವನ್ನು ನಂಬಲಿಕ್ಕೆ ಸಿದ್ಧ ಇರೋದಿಲ್ಲ. ಒಬ್ಬ ಅಂಗವಿಕಲ, ಒಬ್ಬ ಹೆಳವ, ಒಬ್ಬ ಕುಂಟ, ಅದು ಹೇಗೆ ನಿನ್ನಂಥ ಭಾರವಾದ ವ್ಯಕ್ತಿಯನ್ನು ಬಾವಿಯಿಂದ ಮೇಲಕ್ಕೆ ಎತ್ತಲಿಕ್ಕೆ ಸಾಧ್ಯ? ಇದು ಸಾಧ್ಯವೇ ಇಲ್ಲ, ನೀನು ಸುಳ್ಳು ಹೇಳ್ತಾ ಇದ್ದೀರಿ ಇಬ್ಬರು ಕೂಡಿ ಅಂತ ಎಲ್ಲರೂ ಅವರನ್ನು ವಿರೋಧಿಸ್ತಾರೆ. ಆದರೆ ಆ ಹಳ್ಳಿಯಲ್ಲಿದ್ದ ಒಬ್ಬ ವೃದ್ಧ ಇವರಿಬ್ಬರ ಮಾತನ್ನು ಒಪ್ಪುತ್ತಾನೆ. ಗೆಳೆಯರೆ, ಹೌದು, ಇವರು ಹೇಳುತ್ತಿರುವುದು ಸರಿಯಾಗಿದೆ, ಸಾಧ್ಯ ಇದೆ ಅಂತ ಹೇಳ್ತಾನೆ. ಆಗ ಹಳ್ಳಿಯವರು ಕೇಳ್ತಾರೆ, ಅದು ಹೇಗೆ ಸಾಧ್ಯ? ನೀನು ಹೇಗೆ ನಂಬ್ತೀಯ, ನೀನು ಹೇಗೆ ಒಪ್ತೀಯ ಅಂತ. ಇದು ಸಾಧ್ಯವೇ ಇಲ್ಲ, ಯಾಕೆಂದರೆ ಒಬ್ಬ ಕುಂಟ, ಒಬ್ಬ ಅಂಗವಿಕಲ, ಒಬ್ಬ ಕುರುಡನನ್ನು ತಾನು ಏಕಾಂಗಿಯಾಗಿ ಮೇಲೆತ್ತುವುದು ಸಾಧ್ಯ ಇಲ್ಲ ಅಂತ ಅವ್ರ ವಾದ. ಆದರೆ ಆ ವೃದ್ಧ ಹೇಳ್ತಾರೆ, ಇದು ಸಾಧ್ಯ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ, ಆದರೆ ಅಲ್ಲಿ ಈ ಕುಂಟನಿಗೆ ಇದು ನಿನ್ನಿಂದ ಸಾಧ್ಯ ಇಲ್ಲ, ನಿನ್ನಿಂದ ಇವನನ್ನು ಮೇಲೆತ್ತಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವವರು ಯಾರೂ ಇದ್ದಿಲ್ಲ. ಅದು ತನ್ನಿಂದ ಸಾಧ್ಯ, ತನ್ನ ಗೆಳೆಯನನ್ನು ಬದುಕಿಸಿಕೊಳ್ಳುವುದಕ್ಕೆ ತನ್ನಿಂದ ಮಾತ್ರ ಸಾಧ್ಯ ಅಂತ ಆಗ ಆತ ನಂಬಿಕೊಂಡಿದ್ದ. ಅವನಿಗೆ ಡಿಸ್ಕರೇಜ್ ಮಾಡಲಿಕ್ಕೆ, ಆತನನ್ನು ನಿರುತ್ಸಾಹಗೊಳಿಸಲಿಕ್ಕೆ ನಿಮ್ಮಂಥವ್ರು ಯಾರೂ ಅಲ್ಲಿರಲಿಲ್ಲ. ಹೀಗಾಗಿ ಅವನು ತನ್ನನ್ನು ತಾನು ನಂಬಿಕೊಂಡ ಮತ್ತು ತನ್ನ ಪ್ರಯತ್ನವನ್ನು ತಾನು ಮಾಡಿದ ಮತ್ತು ಸಾಧಿಸಿದ ಅಂತ ಆ ವೃದ್ಧ ಹೇಳ್ತಾನೆ. ಅಲ್ವಾ ಗೆಳೆಯರೆ, ನಾವು ಏನು ಮಾಡ್ತೀವಿ ಅಂದರೆ, ನಾವು 10 ಜನರ ಅಭಿಪ್ರಾಯವನ್ನು ಕೇಳಿಕೊಳ್ತಾನೆ ನಮ್ಮ ಯೋಜನೆಗಳನ್ನು, ನಮ್ಮ ಗುರಿಗಳನ್ನು, ನಮ್ಮ ಉದ್ದೇಶಗಳನ್ನು ಇದು ನನ್ನಿಂದ ಸಾಧ್ಯ ಇಲ್ಲ ಅಂತ ತೀರ್ಮಾನಿಸ್ತಾ ಅವುಗಳನ್ನು ಕೈ ಬಿಡ್ತಾ ಹೋಗಿಬಿಡ್ತೀವಿ. ಯಾರೋ ಹೇಳ್ತಾರೆ, ಅಯ್ಯೋ ನಿನಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇಂಜಿನಿಯರಿಂಗ್ ಶಿಕ್ಷಣವ ತುಂಬ ಕಠಿಣ, ಅಯ್ಯೋ IAS ಸಾಧ್ಯ ಇಲ್ಲ ಗುರು, ಟ್ರೈನಿಂಗ್ ಬೇಕು, ದೆಹಲಿಗೆ ಹೋಗಬೇಕು, ಇಂತೆಲ್ಲ ಸಬೂಬುಗಳನ್ನು ಹೇಳುವುದನ್ನು ನೀವು ಕೇಳಿರಬಹುದು. ಆದರೆ ನಿಮಗೆ ಒಂದು ಗೊತ್ತಿರಲಿ, ಎಲ್ಲರ ಮಾತುಗಳನ್ನು ಆಲಿಸುತ್ತಾ ಸುಮ್ಮನೆ ಕೂರುವ ಬದಲು ನಿಮ್ಮ ಒಳಗಿನ ಮಾತನ್ನು ಆಲಿಸಿ, ನಿಮ್ಮ ಆತ್ಮವಿಶ್ವಾಸದ ದನಿಯನ್ನು ಕೇಳಿಸಿಕೊಳ್ಳಿ, ನಿಮ್ಮ ಸಾಕ್ಷಿ ಪ್ರಜ್ಞೆಯ ದನಿಯನ್ನು ಕೇಳಿಸಿಕೊಳ್ಳಿ. ಅದು ನಿಮಗೆ ಸತ್ಯವನ್ನು, ಸಾಧ್ಯತೆಯನ್ನು ಹೇಳಿಕೊಡುತ್ತೆ. ಹೇಗೆ ಒಬ್ಬ ಕುಂಟ ಬಾವಿಯಲ್ಲಿ ಬಿದ್ದ ಕುರುಡನನ್ನು ಮೇಲೆತ್ತಿದನು, ಅದೇ ರೀತಿ ನೀವು ನಿಮ್ಮ ಆತ್ಮಸ್ಥೈರ್ಯವನ್ನು ಮೇಲೆತ್ತಿಕೊಂಡು ನಿಮ್ಮ ಗುರಿಯನ್ನು ನೀವು ಸಾಧಿಸಬಹುದು. ಯೋಚಿಸಿ ನೋಡಿ.